ಗದಗದಲ್ಲಿ ಬರದ ನಡುವೆ ಬೆಳೆಗೆ ವಾನರ ಸೇನೆಯ ಕಾಟ ಹೆಚ್ಚಾಗಿದೆ. ಬೆಳೆ ರಕ್ಷಣೆಗೆ ಹೊಲದಲ್ಲೇ ಕಾವಲು ಕಾಯ್ತಾ ಇದ್ದಾರೆ ರೈತರು. ಗದಗ ತಾಲೂಕಿನ ನಾರಾಯಣಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಸರು ಬೆಳೆಗಳ ಮೇಲೆ ಮಂಗಗಳ ಹಿಂಡು ದಾಳಿಯನ್ನ ನಡೆಸಿದೆ. ಮಂಗಗಳ ಹಾವಳಿಗೆ ಅನ್ನದಾತರು ಬೇಸತ್ತು ಹೋಗಿದ್ದಾರೆ. ಅರಣ್ಯ ಇಲಾಖೆಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡಲಾಗಿದೆ. ಮಳೆ ಕೊರತೆಯಿಂದ ಸಂಕಷ್ಟಕ್ಕೆ ಈಗಾಗಲೇ ರೈತರು ಸಿಲುಕಿದ್ದಾರೆ. ಇದೀಗ ಮತ್ತೊಂದು ಕಾಟ, ಈ ಮಂಗಗಳ ಕಾಟವೂ ಕೂಡ ಶುರುವಾಗಿದೆ. ಹಾಗಾಗಿ ರೈತರು ಆಘಾತಕ್ಕೆ ಒಳಗಾಗಿದ್ದಾರೆ. ಗಮನಿಸ್ತಾ ಇರಬಹುದು, ರೈತರು ಒಂದು ಕಡೆ ಯಾವ ರೀತಿಯಾಗಿ ಬೆಳೆಯನ್ನ ಬೆಳೆದಿದ್ದಾರೆ, ಆದರೆ ಈ ಮಂಗಗಳು ಹೇಗೆ ನಾಶಪಡಿಸಿವೆ ಅಂತ. ಗದಗ ತಾಲೂಕಿನ ನಾರಾಯಣಪುರ ಸೇರಿದಂತೆ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಮಂಗಗಳ ಹಿಂಡು ಈ ರೀತಿಯಾಗಿ ಹೆಸರು ಬೆಳೆಗಳನ್ನ ದಾಳಿ ನಡೆಸಿವೆ. ಬರದ ಹೊಡೆತದ ನಡುವೆ ಕಷ್ಟಪಟ್ಟು ಬೆಳೆದ ರೈತರು ಈಗ ಕಂಗಾಲಾಗಿದ್ದಾರೆ. ಬರಗಾಲ ಛಾಯೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬರಗಾಲದಿಂದಲೂ ಒಂದು ದೊಡ್ಡ ಆಘಾತಕ್ಕೆ ಒಳಗಾದಾಗ ಅಲ್ಪ ಸ್ವಲ್ಪ ಮಳೆಯಾಗಿ ಬೆಳೆಯನ್ನು ಬಿತ್ತಿದ್ರು. ಹೆಸರು, ಶೇಂಗಾ, ಗೋವಿನ ಜೋಳ, ಹಲವಾರು ಮುಂಗಾರು ಬೆಳೆಗಳನ್ನು ಹಾಕಿದ್ರು. ಇವತ್ತು ಏನಾಗಿದೆ ಅಂದರೆ ಮಂಗಗಳ ಕಾಟದಿಂದ ಇರುವ ಬೆಳೆಯನ್ನು ಇವತ್ತು ಅವು ತಿನ್ನೋದೆಷ್ಟೋ ನಾಶ ಮಾಡಿ ರೈತನಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಿದವು. ಈ ಬರಗಾಲ ಛಾಯೆಯಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತು ಸರ್ಕಾರದ ಅಧಿಕಾರಿಗಳು ಬಂದು ಈ ರೈತರಿಗೆ ಏನು ಅನ್ಯಾಯ ಆಗೈತಿ ಅವರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡುವಂಥ ಪರಿಸ್ಥಿತಿ ಒಳಗೆ ಇವತ್ತು ಯಾವ ಅಧಿಕಾರಿಗಳು ನಾವು ರೈತರೆಲ್ಲರೂ ಸೇರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹಿತ ಏನೂ ಪ್ರಯೋಜನ ಆಗಿಲ್ಲ. ಅದಕ್ಕಾಗಿ ಈ ಮುಖಾಂತರ ಕೇಳೋದೇನೆಂದರೆ, ಸರ್ಕಾರ ಮತ್ತು ಅರಣ್ಯ ಅಧಿಕಾರಿಗಳು ಸೇರಿ ರೈತರಿಗೆ ಏನು ತೊಂದರೆ ಆಗೈತಿ, ಏನು ನಾಶ ಆಗೈತಿ, ಬೆಳೆ ನಾಶ ಆಗೈತಿ, ಅದಕ್ಕೆ ಸೂಕ್ತ ಪರಿಹಾರ ಕೊಡ್ಬೇಕಂತ ಕೇಳ್ಕೊತೀವಿ. ಈ ಬರಗಾಲ ಛಾಯೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬರಗಾಲದಿಂದಲೂ ಒಂದು ದೊಡ್ಡ ಆಘಾತಕ್ಕೆ ಒಳಗಾದಾಗ ಅಲ್ಪ ಸ್ವಲ್ಪ ಮಳೆಯಾಗಿ ಇನ್ನು ಮಂಗಗಳು ಯಾವ ರೀತಿಯಾಗಿ ಬೆಳೆ ನಾಶವನ್ನ ಮಾಡೋದಕ್ಕೆ ಆ ರೀತಿ ಕೂತಿದೆ ಅನ್ನುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆದರೆ ಕಷ್ಟಪಟ್ಟು ಬೆಳೆಯನ್ನ ಬೆಳೆದಂತಹ ರೈತರು ಮಾತ್ರ ಕಂಗಾಲಾಗಿ ಹೋಗುತ್ತಾರೆ. ಒಂದು ಕಡೆ ಮಳೆ ಇಲ್ಲ, ಮಳೆಯ ಕೊರತೆ ಎದುರಾಗಿದೆ. ಈಗಲೇ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸರ್ಕಾರ ಬೆಳೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಅನ್ನದಾತರು ಒಂದು ಕಡೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮಂಗಗಳ ಕಾಟ ಕೂಡ ಅಲ್ಲಿ ಹೆಚ್ಚಾಗಿದೆ.